ಗದಗ ಜಿಲ್ಲೆ ರೋಣ ಪಟ್ಟಣದ ಬಸವೇಶ್ವರ ಮಹಿಳಾ ಮಂಡಳ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ರೋಣ ನಗರದ ಶಿವಾನಂದ ಬಡಾವಣೆಯ ಶ್ರೀ ಹಾದಿ ಬಸವೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಶ್ರೀ ಬಸವೇಶ್ವರ ಮಹಿಳಾ ಮಂಡಲದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಹಿಳೆಯರು ಎಲ್ಲರೂ ಒಗ್ಗೂಡಿಕೊಂಡು ವೀಲ್ ಚೇರ್, ಲಿಂಬು, ಸ್ಪೂನ್, ಚೆಂಡು ಎಸೆತ, ಲಗೋರಿ, ಜಾನಪದ ಗೀತೆಗಳು, ಭಕ್ತಿ ಹಾಗೂ ಭಾವೈಕ್ಯದ ಗೀತೆಗಳು, ಭಾವಗೀತೆಗಳು ಹಾಡುವುದರ ಮೂಲಕ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ. ಲೀಲಾವತಿ ಚಿತ್ರಗಾರ ಅವರು ಮಾತನಾಡಿ, ಮನುಷ್ಯನಿಗೆ ಆಟ, ಪಾಠ, ಆರೋಗ್ಯ, ಸಂಪತ್ತು ಇವು ಬಹಳ ಮುಖ್ಯ. ಮನುಷ್ಯನಾಗೆ ಹುಟ್ಟಿದ ಮೇಲೆ ಎಲ್ಲರೂ ಜೊತೆ ಒಗ್ಗೂಡಿಕೊಂಡು ಬೆರೆತು ಹಾಸ್ಯ, ಆಟೋಪಕರಣ, ಪೀಠೋಪಕರಣಗಳ ಜೊತೆಗೆ ಹಾಡುಗಾರಿಕೆ, ಈ ರೀತಿ ನಾವೆಲ್ಲರೂ ಒಗ್ಗೂಡಿಕೊಂಡು ಇಂತಹ ಅನೇಕ ಕಾರ್ಯ ಮಾಡುವುದರ ಮೂಲಕ ಎಲ್ಲರೂ ಉತ್ಸಾಹದಾಯಕವಾಗಿ ಇರುತ್ತೇವೆ. ಆಟ ಆಡೋದ್ರಿಂದ ದೇಹಕ್ಕೆ ಸಂಪತ್ತೆ, ಹೊತ್ತು ಊಟ ಮಾಡುವುದರಿಂದ ಶರೀರಕ್ಕೆ ಸಂಪತ್ತು, ಹೆಚ್ಚು ಓದುವುದರಿಂದ ಜ್ಞಾನದ ಸಂಪತ್ತು, ಮಹಿಳೆ ಹೆಚ್ಚು ಕೆಲಸ ಮಾಡುವುದರಿಂದ ಗೃಹಿಣಿ ಮನೆಗೆ ಸಂಪತ್ತು ಎಂದು ಶೈಲಾ ಕಮತರ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಲೀಲಾ ಚಿತ್ರಗಾರ ಶೈಲಾಜ್ ಕಮತರ, ವರದಾ ವಿರಕ್ತಮಠ, ಜಯಶ್ರೀ ಹಿರೇಮಠ, ಜಯಶ್ರೀ ಬೂದಿಹಾಳ, ನೇತ್ರ ಸುರಪುರ, ದಂಡಿನ ಶಿಕ್ಷಕಿಯರು, ಶಿವಲೀಲಾ ಮಾಳವಾಡ, ರೇಖಾ ಹವಳಪ್ಪನವರ್, ಅಂಬಿಕಾ, ಮಾಲಾ ಅವಧೂತ, ಸುವರ್ಣ ಕಂಬಿ, ಪ್ರೇಮಾ ಕುಂಬಾರ್, ರೇಖಾ ಕಲ್ಲನ್ಗೌಡ್, ಲತಾ ರಾಮಣ್ಣವರ್, ಉಮಾ ತೂಗುಣಸಿ, ಕವಿತಾ ಕಟ್ಟಿಮನಿ, ರಾಜೇಶ್ವರಿ ಕೊಪ್ಪದ, ಶ್ರುತಿ, ನಿರ್ಮಲಾ ಪೂಜಾರ್, ಅನ್ನಪೂರ್ಣ ಸಂದಿಗವಾಡ, ರತ್ನ ನೀರಲ್ಗಿಮಠ, ಗೀತಾ ಮಂಗಳೂರು, ಅನ್ನಪೂರ್ಣ ಬಳಗೋಡ, ಭಾರತಿ ಕುರಿ, ದೀಪಾ ಹುಣಗುಂಡಿ, ವಿದ್ಯಾ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4 ರೋಣ.